ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಶೈಲಿಯ ಕಡಲೆಕಾಳು ಉಸುಳಿ ಮತ್ತು ಕಡಲೆಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ತಡ ಮಾಡದೆ ಕಡಲೆಕಾಳು ಉಸುಳಿ ಮತ್ತು ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಕಡಲೆಕಾಳನ್ನ 4 ತಾಸು ನೆನೆ ಇಟ್ಟಿದ್ದೆ. ಅದನ್ನ ಕುಕ್ಕರಿಗೆ ಹಾಕಿ ನಾನಿಲ್ಲಿ 4 ರಿಂದ 5 ವಿಜಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕಡಲೆಕಾಳು ಬೇಗ ಬೇಯೋದಿಲ್ಲ, ಹಾಗಾಗಿ ಕಡಲೆಕಾಳನ್ನ ಒಂದು 4 ತಾಸಾದ್ರೂ ನೆನೆಸಿಡೋದು ಒಳ್ಳೆಯದು. ಅದು ಸಹ ಕುಕ್ಕರಲ್ಲಿ ಹಾಕಿದ್ಮೇಲೆ 4 ರಿಂದ 5 ವಿಜಲ್ ಅಂತೂ ಕೂಗಿಸ್ಲೇಬೇಕು, ಇಲ್ಲಾಂದ್ರೆ ಕಡಲೆ ಚೆನ್ನಾಗಿ ಬೆಂದಿರೋದಿಲ್ಲ, ಉಸುಳಿನೂ ಸಹ ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಬೇಯದೇ ಇದ್ರೆ ಉಸುಳಿ ತಿನ್ನಕ್ಕೆ ಮನ್ಸಾಗಲ್ಲ, ಹಾಗಾಗಿ ಕಡಲೆಕಾಳು ಚೆನ್ನಾಗಿ ಬೆಂದಿರ್ಬೇಕು. ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ತರ ಕಡಲೆಕಾಳು ಬೆಂದಿರ್ಬೇಕು. ಕಟ್ಟು ಸಹ ತುಂಬಾ ಜಾಸ್ತಿ ಆಗಿದೆ. ನಾವಿಲ್ಲಿ ಕಡಲೆಕಾಳನ್ನು ಬೇಯಿಸೋಕೆ ಹಾಕುವಾಗ ಜಾಸ್ತಿ ನೀರನ್ನೇ ಇಡೋದು ಒಳ್ಳೇದು. ನಮ್ಗೆ ಕಡಲೆಕಟ್ಟು ಜಾಸ್ತಿ ಸಿಗುತ್ತೆ, ಸಾರು ಸಹ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನೀರನ್ನು ಹಾಕೋದ್ರಿಂದ ಸಾರಿನ ಟೇಸ್ಟ್ ಬರೋದಿಲ್ಲ, ಹಾಗಾಗಿ ಕಡಲೆಕಟ್ಟನ್ನೇ ಜಾಸ್ತಿ ಯೂಸ್ ಮಾಡಿ. ನಾನಿವಾಗ ಕಡಲೆಕಾಳು ಬೇಯಿಸಿದ ಕಟ್ಟನ್ನ ಒಂದು ಪಾತ್ರೆಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ನಾವು ಚೆನ್ನಾಗಿ ನೀರು ಇಲ್ಲದೆ ಇರುವಾಗೆ ಚೆನ್ನಾಗಿ ಬಸ್ಕೋಬೇಕು. ನೀರು ಒಂದ್ ಸ್ವಲ್ಪನೂ ಇರಬಾರ್ದು, ಆ ತರ ಬಸ್ಕೋಬೇಕು. ಉಸುಳಿ ಇಲ್ಲ ಅಂದ್ರೆ ಚೆನ್ನಾಗಿ ಬರೋದಿಲ್ಲ. ಇವಾಗ ನಾನು ಒಂದು ಪಾತ್ರೆಗೆ ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಕಡಲೆಕಾಳು ಉಸುಳಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಕಡಲೆಕಾಳು ಉಸುಳಿ ಮಾಡ್ಲಿಕ್ಕೆ ನಾನು 4 ರಿಂದ 5 ಹಸಿಮೆಣಸಿನಕಾಯನ್ನ ಹುರಿದು ಈಗ ಕುಟ್ಟಾಣಿಯಲ್ಲಿ ಕುಟ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿದ್ರೆ ಮೆಣಸಿನಕಾಯಿ ಎಲ್ಲ ನುಣ್ಣಗಾಗ್ಬಿಡುತ್ತೆ, ಉಸುಳಿಗೆ ಆ ಮೆಣಸಿನಕಾಯಿ ಸರಿ ಆಗೋದಿಲ್ಲ. ಹಾಗಾಗಿ ಕುಟ್ಟಾಣಿಯಲ್ಲೇ ಕುಟ್ಟೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮೆಣಸಿನಕಾಯಿ ಸಿಗುತ್ತೆ, ಹಾಗಾಗಿ ಕುಟ್ಟಾಣಿಯಲ್ಲೇ ಕುಟ್ಟಿ. ಆಮೇಲೆ ನಾನು ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಸ್ವಲ್ಪ ಕರಿಬೇವು ಕೊತ್ತಂಬರಿನ ತಗೊಂಡಿದ್ದೀನಿ. ಇವಾಗ ಕಡಲೆಕಾಳು ಉಸುಳಿಗೆ ಒಗ್ಗರಣೆನ ಹೇಗೆ ಹಾಕೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಳ್ಳೆನಿಟ್ಟು 1-2 ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಇವಾಗ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿನ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಒಂದು ಸ್ಪೂನನ್ನು ತಗೊಂಡು ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಈರುಳ್ಳಿನ ಬೇಯಿಸುವಾಗ್ಲೇನೆ ಕರಿಬೇವನ್ನ ಹಾಕಿದ್ರೆ ಒಳ್ಳೇದು. ಕರಿಬೇವು ಚೆನ್ನಾಗಿ ಬೆಂದ್ಬಿಡುತ್ತೆ, ಹಾಗಾಗಿ ಎಣ್ಣೆಯಲ್ಲೇನೆ ಕರಿಬೇವು ಹಾಕಿದ್ರೆ ಫ್ಲೇವರು ಸಹ ಚೆನ್ನಾಗಿರುತ್ತೆ. ಇವಾಗ ನಾವು ಜಜ್ಜಿರ್ತಕ್ಕಂಥ ಮೆಣಸಿನ್ಕಾಯಿ ಇತ್ತಲ್ಲ, ಹಸಿ ಮೆಣಸಿನ್ಕಾಯಿ, ಅದನ್ನ ಪೇಸ್ಟನ್ನ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿದ್ಮೇಲೆ ಚೆನ್ನಾಗಿ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಕಡಲೆಕಾಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಕಡಲೆಕಾಳನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ನಾವು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಇಲ್ಲ ಅಂದ್ರೆ ಕಡಲೆಕಾಳೆಲ್ಲ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಅಲ್ಲಿ ಉಪ್ಪು ಹಾಕೋ ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಸುಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಇವಾಗ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಕೋಬೇಕು. ಉದುರಿಸಿದ ನಂತರ ನಾ ಹಸಿ ತೆಂಗಿನಕಾಯನ್ನ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ, ಅದನ್ನ ಮೇಲ್ಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿನ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ, ಹಾಗಾಗಿ ಮೇಲ್ಗಡೆ ಕೊಬ್ಬರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಡಲೆಕಾಳು ಉಸುಳಿ ರೆಡಿ ಆಗಿದ್ದಾವೆ. ನಂತರ ಕಡಲೆಕಟ್ಟಿನ ಸಾರನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ಕಡಲೆಕಟ್ಟಿನ ಸಾರನ್ನ ಮಾಡ್ಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ಮೊದಲು ನೋಡ್ಕೊಳ್ಳೋಣ. ನಾವಿಲ್ಲಿ ಒಣ ಕೊಬ್ಬರಿಯನ್ನ ಬಳಸಿ ಸಾರನ್ನ ಮಾಡ್ತಾ ಇದೀವಿ. ಒಣ ಕೊಬ್ಬರಿಯನ್ನ ಹಾಕಿ ಸಾರನ್ನ ಮಾಡ್ತಾ ಇದೀವಿ. ಒಣ ಕೊಬ್ಬರಿನ ಹಾಕೋದ್ರಿಂದ ಕಟ್ಟಿನ ಸಾರು ಇನ್ನೂ ಟೇಸ್ಟ್ ಆಗಿರುತ್ತೆ, ಹಾಗಾಗಿ
ಆದಷ್ಟು ಒಣ ಕೊಬ್ಬರಿಯನ್ನೇ ಬಳಸಿ ಕಟ್ಟಿನ ಸಾರನ್ನ ಮಾಡಿ. ಒಂದು ಈರುಳ್ಳಿನ ಉದ್ದವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನೂ ಸಹ ತಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಒಂದು ಟೊಮೆಟೊ ಹಣ್ಣನ್ನು ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಕರಿಬೇವು, ಕೊತ್ತಂಬರಿ ಮತ್ತೆ ಸ್ವಲ್ಪ ಜೀರಿಗೆನ ತಗೊಂಡಿದ್ದೀನಿ. 2 ಇಂಚಷ್ಟು ಚಕ್ಕೆ, 1 ಏಲಕ್ಕಿ, 2 ಲವಂಗನ ಹಾಕೊಂಡಿದ್ದೀನಿ. ಇವಿಷ್ಟನ್ನ ನಾವು ಎಣ್ಣೆಯಲ್ಲಿ ಇವಾಗ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಳೆಹಣ್ಣಿಟ್ಟು ಅದಕ್ಕೆ 1 ಟೀ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿದ್ರೆ ಸಾಕು. ನಾವಿಲ್ಲಿ ಫ್ರೈ ಮಾಡೋಕ್ಕೆ ಜಾಸ್ತಿ ಎಣ್ಣೆನ ಬಳಸಬಾರ್ದು. ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆನ ಇಟ್ಕೊಂಡಿದ್ವಲ್ಲ, ಜೀರಿಗೆನ ಹಾಕ್ತಾ ಇದ್ದೀನಿ. ನಂತರ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಈರುಳ್ಳಿನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಿ ನಂತರ ಟೊಮೆಟೊ ಹಣ್ಣನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಟೊಮೆಟೊ ಹಣ್ಣನ್ನ ಹಾಕಿದ ನಂತರ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನಂತರ ಮತ್ತೆ ಕೊತ್ತಂಬರಿ, ಕರಿಬೇವನ್ನ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ. ಕೊತ್ತಂಬರಿ, ಕರಿಬೇವನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ತಾ ಇದ್ದೀನಿ. ನಂತರ ಚಕ್ಕೆ, ಏಲಕ್ಕಿ, ಲವಂಗ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ. ಹಾಗಾಗಿ ನಂತರ ಗ್ಯಾಸ್ ಆಫ್ ಮಾಡಿ 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕೊಳ್ಳಿ. ಕಡಿಮೆ ಆದ್ರೆ ಸಾರನ್ನ ಮಾಡ್ತೀವಲ್ಲ ಆವಾಗಲೂ ಸಹ ಖಾರ ಪುಡಿನ ಹಾಕೋಬಹುದು. ಇವಾಗ ಮಸಾಲೆ ರೆಡಿ ಆಗಿದೆ. ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಮೊದಲಿಗೆ ನಾವು ರುಬ್ಕೊಳ್ಳುವಾಗ ಒಣ ಕೊಬ್ಬರಿ ಇತ್ತಲ್ಲ ಅದನ್ನ ಮೊದಲು ಹಾಗೆ ಹಾಕೊಂಡು ಒಣದಾಗಿನೇ ರುಬ್ಕೋಬೇಕು. ಒಣ ಕೊಬ್ಬರಿ ಬೇಗ ನುರಿಯೋಂಗಿಲ್ಲ. ಹಾಗಾಗಿ ಫಸ್ಟ್ ಒಣ ಕೊಬ್ಬರಿನ ಸಣ್ಣಗೆ ರುಬ್ಕೋಬೇಕು. ಒಣ ಕೊಬ್ಬರಿನ ರುಬ್ಕೊಂಡ ನಂತರ ಮಸಾಲೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಜಾರಿಗೆ ಹಾಕ್ತಾ ಇದ್ದೀನಿ. ನಂತರ ನಾನು 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಇಟ್ಕೊಂಡಿದ್ದೆ, ಅದನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ. ನಾವು ಕಟ್ಟಿನ ಸಾರಿಗೆ ಹುಳಿನ ಜಾಸ್ತಿ ಇಟ್ಟೆ ಸಾರನ್ನ ಮಾಡಬೇಕು. ಹುಳಿ ಜಾಸ್ತಿ ಇದ್ರೇನೆ ಕಟ್ಟಿನ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾವಿಲ್ಲಿ ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀವಿ, ಟೊಮೆಟೊ ಹಣ್ಣನ್ನು ಸಹ ಹಾಕ್ತಾ ಇದ್ದೀವಿ. ಇವಾಗ ಹುಣಸೆ ಹಣ್ಣೆಲ್ಲ ಹಾಕಿದ ನಂತರ ಚೆನ್ನಾಗಿ ರುಬ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ರುಬ್ಕೊಳ್ಳುವಾಗ ನೀರು ಕಮ್ಮಿ ಆದ್ರೆ ನೀರನ್ನ ಹಾಕೊಂಡು ಸಹ ರುಬ್ಕೋಬಹುದು. ಕೊನೆಯಲ್ಲಿ ನಾವು ಕಡಲೆಕಾಳನ್ನ ಬೇಯಿಸಿದ್ವಲ್ಲ ಅದನ್ನು ಸಹ 1 ಕಪ್ನಷ್ಟು ತೆಗೆದಿಟ್ಕೊಂಡಿದ್ವಿ. ಅದನ್ನು ಇವಾಗ ಹಾಕಿ ಮಸಾಲೆ ಜೊತೆಗೇನೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀವಿ. ಇವಾಗ ಮಸಾಲೆ ರೆಡಿ ಆಗಿದೆ. ಇವಾಗ ಸಾಂಬಾರಿಗೆ ಒಗ್ಗರಣೆಯನ್ನ ಹಾಕೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನ ಇಟ್ಟು ನಾನು 2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕಕ್ಕೆ ಜಾಸ್ತಿ ಎಣ್ಣೆನ ಬೇಡ. ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನಂತರ ಕರಿಬೇವನ್ನು ಸಹ 2 ಎಸಳಷ್ಟು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಟೊಮೆಟೊ ಹಣ್ಣನ್ನ ಅರ್ಧ ಟೊಮೆಟೊ ಹಣ್ಣನ್ನ ಉದ್ದನೆಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾ ಇದ್ದೀನಿ. ನಂತರ ಒಣಮೆಣಸಿಕಾಯನ್ನ 1ರಲ್ಲಿ 3 ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅವನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ. ನಂತರ 1 ಚಮಚೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಇವಾಗ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ನಾನು ಕಟ್ಟನ್ನ ತೆಗೆದಿಟ್ಕೊಂಡಿದ್ವಲ್ಲ ಕಡಲೆ ಕಟ್ಟು, ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ಮಾತ್ರ ನೆನಪಿಂದ ಹಾಕೊಳ್ಳಿ. ನೀವು ಡೈಲಿ ನೀರು ಹಾಕೋ ಹಾಗೆ ನೀರು ಹಾಕ್ಬಿಡ್ಬೇಡಿ. ಕಟ್ಟನ್ನ ಮೊದಲು ಹಾಕಿ
ಸಾರು ತುಂಬಾ ದಪ್ಪ ಅನ್ಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಕಟ್ಟನ್ನ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇದಕ್ಕೆ ಒಂದು 2 ನುಗ್ಗೆಕಾಯಿಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮನೆಯಲ್ಲಿ ನುಗ್ಗೆಕಾಯಿ ಇದ್ದು, ಹಾಗಾಗಿ ಅದನ್ನು ಸಹ ಹಾಕ್ತಾ ಇದ್ದೀನಿ. ನುಗ್ಗೆಕಾಯಿ ಹಾಕೋದ್ರಿಂದ ಕಟ್ಟಿನ ಸಾರು ಇನ್ನೂ ಟೇಸ್ಟ್ ಆಗಿರುತ್ತೆ. ನೀವು ಸಹ ನುಗ್ಗೆಕಾಯಿ ಮನೆಯಲ್ಲಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಈಗೆಲ್ಲ ಸಾಂಬಾರಿಗೆ ಹಾಕಿದಾಯ್ತು. ಇವಾಗ ಸಾಂಬಾರು ಚೆನ್ನಾಗಿ ಕುದಿಯಲು ಬಿಡೋಣ. ಒಂದು ಮುಚ್ಚಳವನ್ನ ಮುಚ್ಚಿ ಸಾಂಬಾರು ಚೆನ್ನಾಗಿ ಕುದಿಬೇಕು, ಕುದಿಯೋವರೆಗೂ ಬಿಡೋಣ. ನೋಡಿ, ಇವಾಗ ಸಾಂಬಾರು ಕುದಿತಾ ಇದೆ. ಕುದಿಯೋವಾಗ್ಲೇನೆ ಉಪ್ಪನ್ನ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಆದ್ರೆ ಹಾಕೋಬಹುದು. ಕೊನೆಯಲ್ಲಿ ಸ್ವಲ್ಪ ತುರಿದಿರ್ತಕ್ಕಂಥ ಕೊಬ್ಬರಿನ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಸಹ ಅಷ್ಟೇ ಸಖತ್ತಾಗಿರುತ್ತೆ. ಹಾಕಿದ ನಂತರ ಸ್ವಲ್ಪ 1-2 ನಿಮಿಷ ಸಾರನ್ನ ಕುದಿಸಿದ್ರೆ ಕಡಲೆ ಕಟ್ಟಿನ ಸಾರು ರೆಡಿಯಾಗಿದೆ. ಕಲರು ಅಷ್ಟೇ ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನಾವು ಸಾಂಬಾರನ್ನ ಯಾವುದೇ ಸಾರು ಮಾಡಿರ್ಲಿ, ಕುದಿಸೋವಾಗ ಮುಚ್ಚಳವನ್ನ ಮುಚ್ಚಿನೇ ಕುದಿಸಿದ್ರೆ ಒಳ್ಳೇದು. ಅದ್ರ ಫ್ಲೇವರು ಹೊರಗೆ ಹೋಗೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸಿದ್ರೇನೆ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತವೆ. ಯಾವ ಸಾರು ಮಾಡಿದ್ರು ಅಷ್ಟೇ. ನೋಡಿ, ನಾನಿವಾಗ ಸಾರನ್ನ ಒಂದು ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಅನ್ನದ ಜೊತೆ, ಇನ್ನು ಮುದ್ದೆ ಜೊತೆ ಆದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಇವಾಗ ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾರು ಅಂತ. ಈ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು. ಇವಾಗ ಕಡಲೆಕಾಳು ಉಸುಳಿನ ಮಾಡಿದ್ವಲ್ಲ, ಅದನ್ನು ಸಹ ಒಂದು ಬಟ್ಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಅವು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕಲರ್ಫುಲ್ ಆಗಿ, ಟೇಸ್ಟ್ ಅಷ್ಟೇ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಕಡಲೆಕಾಳು ಉಸುಳಿ ಮತ್ತೆ ಕಡಲೆ ಕಟ್ಟಿನ ಸಾರನ್ನ ಮಾಡೋದು ಅಂತ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.